ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆ ಗೌಡ ಲಾಗ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇವತ್ತು ನಾನು ಬಿಸಿ ಬಿಸಿ ಕಾಫಿ ಮತ್ತು ಟೀ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಂಟರ್ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ. ಫಸ್ಟಿಗೆ ಬಿಸಿನೀರು ಕುಡಿದು ಆಮೇಲೆ ಹಸ್ಬೆಂಡ್ಗೆ ಅಂತ ಹೇಳಿ ಕಾಫಿ ಮಾಡಿ ನನಗೆ ಟೀ ಮಾಡ್ಕೊತಾ ಇದ್ದೀನಿ. ನನಗೆ ಕಾಫಿಗಿಂತ ಟೀ ತುಂಬಾ ಇಷ್ಟ ಆಗುತ್ತೆ. ಹಸ್ಬೆಂಡು ತುಂಬ ರೇರ್ ಕುಡಿಯೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಕಾಫಿನೇ ಕುಡಿಯೋದು. ಈ ವಿಂಟರ್ ಸೀಸನ್ನಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸಗಳು ನಮಗೋಸ್ಕರನೇ ಕಾಯ್ತಾ ಇರುತ್ತೆ. ಅದನ್ನು ಯಾರೂ ಮಾಡೋಕ್ಕೂ ಆಗಲ್ಲ. ನಾವೇ ಎದ್ದೇಳಬೇಕು, ನಾವೇ ಮಾಡ್ಕೋಬೇಕು. ಟೀ ಕುಡ್ದಿದ್ದಾದಮೇಲೆ ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಹಿಂದಿನ ದಿನ ಶನಿವಾರ ಆಗಿದ್ದರಿಂದ ಮನೆ ದೇವ್ರ ವಾರ, ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೆ. ಎಷ್ಟೇ ಕಷ್ಟ ಆದರೂ ಎಷ್ಟೇ ಲೇಟ್ ಆದರೂ ಕೂಡ ನಾನು ನೈಟೇ ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊತೀನಿ. ಬೆಳಗ್ಗೆ ಎದ್ದು ಕಿಚನ್ಗೆ ಹೋದಾಗ ನಮಗೆ ಮೈಂಡು ರಿಫ್ರೆಶ್ ಆಗುತ್ತೆ. ಇಲ್ಲ ಅಂತಂದರೆ ಆ ಪಾತ್ರೆಗಳು ಅಲ್ಲಿ ಹರಡ್ಕೊಂಡಿರೋ ಸಾಮಾನೆಲ್ಲ ನೋಡಿದ್ರೆ ಇನ್ನೂ ತಲೆ ಕೆಟ್ಟಂಗೆ ಅನಿಸುತ್ತೆ. ಹಾಗಾಗಿ ನಾನು ನೈಟ್ ಟೈಮ್ ಕಿಚನ್ನ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ನೆಕ್ಸ್ಟು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಸ್ನಾನ ಕೂಡ ಮುಗಿಸ್ಕೊಂಡು ಪೂಜೆನೂ ಬೇಗನೆ ಮುಗಿಸ್ಕೊಂಡೆ. ನೋಡ್ತಿರ್ಬೋದು, ನನ್ನ ಮಗ ಬಂದು ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ. ಪೂಜೆ ಮಾಡ್ತಾಯಿದ್ದೆ. ಪೂಜೆ ಗಂಟೆ ಸೌಂಡ್ ಕೇಳಿಬಿಟ್ಟು ಅವನು ಎದ್ದು ಬಂದ ಆಚೆಗೆ. ಆಚೆ ಎದ್ದು ಬಂದು ಮತ್ತೆ ಸೋಫಾ ಮೇಲೆ ಮಲ್ಕೊಂಡಿದ್ದಾನೆ. ಎದ್ದು ಕೂತ್ಕೊಳ್ಳಪ್ಪ ಅಂದರೆ ನಾನು ನಿದ್ರೆ ಮಾಡ್ತಾಯಿಲ್ಲ ಅಮ್ಮ, ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ದ. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ತಿಂಡಿಗೆ ಅಂತ ಹೇಳಿ ತರಕಾರಿ ಮತ್ತು ತೊಗರಿಕಾಳನ್ನ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾತ್ರ ತುಂಬಾ ರುಚಿಯಾಗಿತ್ತು. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಿ ಪ್ರತಿದಿನವೂ ಮಾಡಿ ತಿಂಡಿನೇ ಮಾಡೋಕ್ಕೂ ಆಗಲ್ಲ. ನನ್ನ ಮಗನೂ ಕೂಡ ಮನೆಯಲ್ಲೇ ಇರ್ತಾನಲ್ವ, ಹಾಗಾಗಿ ಬಿಸಿಯಾಗಿ ತಿನ್ಕೊತಾನೆ ಅಂತ ಹೇಳಿ ಮಾಡಿದ್ದೆ. ತಿಂಡಿ ಎಲ್ಲ ಮುಗಿಸಿದ್ದಾದಮೇಲೆ ನನ್ನ ಮಗ ಒಂದು ವಿಡಿಯೋದಲ್ಲಿ ಕೇಕ್ ಮಾಡೋದನ್ನ ನೋಡಿದ್ನಂತೆ. ಅಮ್ಮ ಈ ರೀತಿ ಕೇಕ್ ನನಗೂ ಮಾಡಿಕೊಡು ಅಂದ್ಕೊಂಡು ಹಠ ಮಾಡ್ತಾಯಿದ್ದ. ನಾನು 2-3 ದಿನದಿಂದ ಮಾಡ್ತೀನಿರಪ್ಪ, ನಾಳೆ ಮಾಡ್ತೀನಿ ಅಂದ್ಕೊಂಡು ಹೇಳ್ಕೊಂಬರ್ತಾನೆ ಇದ್ದೆ. ಇವತ್ತು ಮನೆಯಲ್ಲೇ ಇದ್ನಲ್ಲ, ಸ್ವಲ್ಪ ಮಾಡಿಕೊಡೋಣ ಅಂತ ಮಾಡಿದೆ. ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅವ್ರು ಏನು ಹೇಳಿದ್ರು ಅದೇ ಪ್ರೊಸೀಜರಲ್ಲಿ ಮಾಡಿದೆ. ಸ್ವಲ್ಪ ಶೇಪು ಬರದೇ ಇರ್ಬೋದು, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಫ್ರೆಂಡ್ಸ್, ಫ್ರೀಯಾಗಿದ್ದ ಟೈಮಲ್ಲಿ ನಾನು ಈ ಥರ ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಈ ಖಾಲಿ ಟಬ್ಬಕ್ಕೆ ಪೇಂಟ್ ಮಾಡೋದಾಗ್ಬೋದು, ಡೆಕೋರೇಟಿವ್ಸ್. ನನಗೆ ಗ್ರೀನ್ ಪ್ಲ್ಯಾಂಟ್ಸ್ನ ಅಲ್ಲಲ್ಲಿ ಇಡೋದು ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಹಸಿರಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನೋಡಿದಾಗೆಲ್ಲ ಖುಷಿ ಅನಿಸುತ್ತೆ. ಮತ್ತು ಆಲ್ಮೋಸ್ಟು ನಂಗೆ ಬೇಜಾರಾಗಲಿ, ನಂಗೆ ಖುಷಿಯಾಗಲಿ, ನಾನು ಅದ್ರ ಜೊತೆ ಮಾತಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಕಿಚನಲ್ಲಾಗಿರ್ಬೋದು, ಆಫೀಸ್ ಟೇಬಲಲ್ಲಾಗ್ಬೋದು, ರೂಮಲ್ಲಾಗ್ಬೋದು, ಎಲ್ಲ ಕಡೆಯೂ ಗ್ರೀನ್ ಪ್ಲ್ಯಾಂಟ್ಸ್ನ ಇಟ್ಕೊಂಡಿರ್ತೀನಿ. ನನ್ನದೇ ಅದು ಒಂದು ಸಪ್ರೇಟಾಗಿ ಟೈಮ್ ಇದ್ದಾಗ, ಫ್ರೀಯಾಗಿದ್ದಾಗ, ಏನಾದರೂ ಕೆಲಸ ಮಾಡೋಕ್ಕೆ ಮನೆಯ ಕೆಲಸ ಇಲ್ಲ ಅಂದಾಗ ಈ ರೀತಿ ವರ್ಕೆಲ್ಲ ಮಾಡ್ತಾಯಿರ್ತೀನಿ. ಅಂದರೆ ತುಂಬ ಎಲ್ಲ ಬಿಡ್ಸೋಕ್ಕೆ ಬರಲ್ಲ, ನನಗೆಷ್ಟು ಬರುತ್ತೆ ಅಷ್ಟನ್ನು ನಾನು ಈ ರೀತಿ ಡ್ರಾ ಮಾಡ್ತಾಯಿರ್ತೀನಿ. ನೋಡ್ತಿದ್ದೀರಾ, ಇದೊಂದು ಖಾಲಿ ಈ ಪೀನಟ್ ಬಾಟಲ್ ಬರುತ್ತಲ್ಲ, ಅದು ವೇಸ್ಟಾಗಿತ್ತು. ಇದರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಅದಕ್ಕೆ ಪೇಂಟ್ ಮಾಡಿ ಡಾಟ್ಸ್ ಹಾಕ್ತಾಯಿದ್ದೀನಿ. ಇದು ನನಗೆ ಯಾವ ಥರ ಅನಿಸ್ತಾಯಿತ್ತು ಅಂದರೆ ಬ್ಲೂ ಸ್ಕೈಯಲ್ಲಿ ವೈಟ್ ಸ್ಟಾರ್ ಥರ ಅಂತ ಅನಿಸ್ತಾಯಿತ್ತು. ನೋಡ್ತಿದ್ದೀರಲ್ವ, ಸಿಂಪಲ್ಲಾಗಿದ್ದರೂ ಎಷ್ಟು ಗ್ಲಾಸಿ ಲುಕ್ ಕೊಡ್ತಾ ಇದೆ ಅಂತ. ನೀವು ಈ ರೀತಿ ಫ್ಲವರ್ಸಲ್ಲಾದರೂ ಹಾಕಿ ಡೆಕೋರೇಟ್ ಮಾಡ್ಕೊಬೋದು. ಮತ್ತು ಇವಾಗ ನೀವು ಪೈನಾಪಲ್ ಎಲ್ಲ ತೊಗೊಂಡು ಬರ್ತೀರಲ್ವ, ಅದ್ರದ್ದು ಮುಂದೆ ಪ್ಲ್ಯಾಂಟ್ ಏನು ಬರುತ್ತೆ ಅದನ್ನು ಬಿಸಾಕ್ಬಿಡ್ತೀರ. ಅದ್ರ ಬದಲಿಗೆ ನೀವು ಈ ಥರ ನೀರಲ್ಲಿ ಹಾಕೋದ್ರಿಂದ ಅದರಲ್ಲೂ ಕೂಡ ರೂಟ್ಸ್ ಬರುತ್ತೆ. ಫ್ರೆಂಡ್ಸ್, ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ. ಅದು ಕೂಡ ತುಂಬಾ ಯೂನಿಕ್ಕಾಗಿ ಕಾಣಿಸುತ್ತೆ. ಮನೆಗೆ ನೀವು ಯಾವುದಾದ್ರೂ ಒಂದು ಟೇಬಲ್ ಮೇಲಾಗ್ಬೋದು, ಒಂದು ಪ್ಲೇಸಲ್ಲಾಗ್ಬೋದು ಇಟ್ಟು ನೋಡಿ, ತುಂಬಾ ಗ್ಲಾಸಿಯಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಪಾಪ ಟಿ ವಿ ನೋಡ್ತಾ ಬೆಳಿಗ್ಗೆ ಬೇಗ ಎದ್ದಿದ್ದಲ್ವ, ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ರಿಮೋಟು ಕೂಡ ಕೈಯಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಈವ್ನಿಂಗ್ ಸ್ವಲ್ಪ ಟೆಂಪಲ್ ಹೋಗಿ ಬರೋಣ ಅಂದ್ಕೊಂಡು ಕೂಡ ಹೋಗಿದ್ವಿ.
ನಾವು ಉಸಿರಾಡೋದು ಎಷ್ಟು ನಿಜನೋ ದೇವರಿದ್ದಾರೆ ಅನ್ನೋದು ಕೂಡ ಅಷ್ಟೇ ನಿಜ. ಒಳ್ಳೆಯದು ಕೆಟ್ಟದ್ದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇವರಿದ್ದೇ ಇರ್ತಾರೆ. ನಾವಂತೂ ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟದನ್ನು ಮಾಡಬಾರ್ದು. ನಮಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ಆ ಭಗವಂತ ನೋಡ್ಕೊತಾನೆ, ಅಷ್ಟು ಮಾತ್ರ ಹೇಳಬೇಕಷ್ಟೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೋಗಿ ಬರಲಾ. ಬಾಯ್, ಲಾಟ್ಸ್ ಆಫ್ ಲವ್.